ಹೋಟೆಲ್ಗಳಿಗೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆಗುತ್ತಿರುವ ಅಭಾವವನ್ನು ಖಂಡಿಸಿ ಕುಮಟಾ ಹೋಟೆಲ್ ಮಾಲಕರು ಆಡಳಿತ ಸೌಧದಲ್ಲಿರುವ ಶಾಸಕರ ಕಚೇರಿಗೆ ತೆರಳಿ ಮನವಿ ಮಾಡಿದರು. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ದೇಶದಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಎದುರಾಗಿದ್ದರಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರಿಂದ ಹೋಟೆಲ್ ನಡೆಸುವುದು ಮಾಲಕರಿಗೆ ಕಷ್ಟಕರವಾಗಿದೆ. ಹೋಟೆಲ್ ಮೆನುಗಳಲ್ಲಿ ಕಡಿತ ಉಂಟು ಮಾಡಿ ಗ್ರಾಹಕರಿಗೆ ಸೇವೆ ಒದಗಿಸಲಾಗುತ್ತಿದೆ. ಆದರೆ ಕಳೆದ 30 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿರುವ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿಲ್ಲ. ಕೇಂದ್ರ ಸರ್ಕಾರವು ಆದ್ಯತೆಯ ಮೇರೆಗೆ ಸಿಲಿಂಡರ್ ಪೂರೈಸುತ್ತಿದೆ ಎಂದು ಹೇಳುತ್ತಿದೆ. ಆದರೆ ಕುಮಟಾ ತಾಲೂಕಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಪರಿಹಾರವಾಗಿಲ್ಲ. ಇದರಿಂದ ಹೋಟೆಲ್ ನಡೆಸುವ ಮಾಲೀಕರಿಗೆ ಸಮಸ್ಯೆಯಾಗಿದೆ. ಹಾಗಾಗಿ ತುರ್ತಾಗಿ ಸಿಲಿಂಡರ್ ಪೂರೈಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹೋಟೆಲ್ ಮಾಲಕರು ಶಾಸಕ ದಿನಕರ್ ಶೆಟ್ಟಿ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿದರು. ಮಾಲಕರ ಮನವಿಗೆ ಸ್ಪಂದಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು ತಹಶೀಲ್ದಾರ್ ಕೃಷ್ಣ ಕಾಮ್ಕರ್ ಜೊತೆಗೆ ಚರ್ಚಿಸಿ ಗೋಕರ್ಣದ ಅನಿಲ ವಿತರಕರಿಗೆ ಕರೆ ಮಾಡಿ ಅಲ್ಲಿಂದ 50 ವಾಣಿಜ್ಯ ಸಿಲಿಂಡರ್ಗಳನ್ನು ಕುಮಟಾದ ಹೋಟೆಲ್ ಮಾಲೀಕರಿಗೆ ಪೂರೈಕೆ ಮಾಡುವಂತೆ ಸೂಚಿಸಿದರು. ಈ ಮೂಲಕ ಹೋಟೆಲ್ ಮಾಲಕರ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸಿದರು. ಹೆಡ್ ಸರ್ ಅವನು ಅದರದ್ದು ಬೇಕಾದ್ರೆ ಒಂದು ಕಾಲ್ ಮಾಡಿ ಸರ್, ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ನಾವು. ನಂಬರ್ ಈಗ ನಮ್ಮ ಹತ್ರ ಟೋಟಲ್ 3 ಕಡೆ ಗ್ಯಾಸ್ ಏಜೆನ್ಸಿ ಇದೆ. ಒಂದು ಗೋಕರ್ಣ, ಒಂದು ನಿಜಾನ್, ಇನ್ನೊಂದು ಕುಮಟಾ. 3 ಏಜೆನ್ಸಿ ನಿಜಾಮದಲ್ಲೂ ಕೊಡ್ತೀರಾ ಸರ್? ಬಟ್ ನಮ್ದು ಕನೆಕ್ಷನ್ ಪೂರ ಇನ್ನಿದೆ. ಇವರು ಇಂಡಿಯನ್ ಇದೆ ಅಲ್ಲ, ಭಾರತದಲ್ಲೂ ಬರುತ್ತೆ ಎಲ್ಲ, ಬಟ್ ಎಲ್ಲದೂ ಪ್ರಾಬ್ಲಮ್. ಅದು ಮೊದಲಿನ ತರ ಆ ಸಪ್ಲೈ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದೊಂದು ಕೊಡ್ಬೋದಲ್ಲ. ಈಗ ಅವ್ರು 60 ಗ್ಯಾಸ್ ಡೊಮೆಸ್ಟಿಕ್ ತರಬೇಕಾದ್ರೆ ದಿವಸಕ್ಕೆ 30 ಗ್ಯಾಸ್ ತಂದ್ರೆ ನಮ್ಗೆ ಸಾಕಾಗ್ತದಲ್ಲ ಸರ್? ಅದೇ ರೆಗ್ಯುಲರ್ ಹೇಳ್ತಾರೆ, ಡೊಮೆಸ್ಟಿಕ್ ಸಿಲಿಂಡರ್ ನಮ್ಗೆ ರೆಗ್ಯುಲರ್ ಅವರು ಇಂಟೆಂಟ್ ಒಂದೇ ಒಂದು ಕೊಡ್ಲಿಕ್ಕೆ ಅಂತ ಹೇಳ್ತಾರೆ. ಹೋಟೆಲ್ ಮಾಲಕರಾದ ಸಂಪತ್ ಕುಮಾರ್, ಎಂಎಂ ಹೆಗಡೆ, ಆರ್ಎನ್ ಕಿಣಿ, ಅಶೋಕ್ ಶೆಟ್ಟಿ, ಜಗದೀಶ್ ನಾಯಕ್, ಮಹೇಶ್ ಪೂಜಾರಿ, ನವೀನ್ ಕುಮಾರ್ ನಾಯಕ್, ರವೀಂದ್ರ ಕೋಟಾರ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.